ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯ ಗೌಡ ವ್ಲಾಗ್ಸ್. ಸೊ ಎಲ್ಲರಿಗೂ ಹ್ಯಾಪಿ ಸಂಡೇ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ವಿ ಆರ್ ಟೋಟಲಿ ಸೂಪರ್ ಎಕ್ಸೈಟೆಡ್. ಯಾಕಂದರೆ ಇವತ್ತಿನ ವ್ಲಾಗ್ ನಮ್ಮ ಪಿಕ್ನಿಕ್ ವ್ಲಾಗ್ ಆಗಿರುತ್ತೆ, ನಮ್ಮ ಟ್ರಿಪ್ ವ್ಲಾಗ್ ಆಗಿರುತ್ತೆ. ಸೊ ನೀವೆಲ್ಲ ನನ್ನ ಜೊತೆ ಎರೆವಾನ್ ನೋಡಿದ್ದೀರಾ, ಅಂದರೆ ನಾನಿರೋ ಪ್ಲೇಸ್ ಅರ್ಮೇನಿಯಾದಲ್ಲಿ ಕ್ಯಾಪಿಟಲ್ ಎರೆವಾನ್ ನೋಡಿದ್ದೀರಾ. ಸೊ ನೀವು ಯಾರು ಎರೆವಾನ್ ಅಂದರೆ ಈಚೆ ಅಂದರೆ ಹಳ್ಳಿಗಳು ಯಾರೂ ನೋಡಿಲ್ಲ ಅರ್ಮೇನಿಯಾದಲ್ಲಿ, ನಾನು ಕೂಡ ನೋಡಿಲ್ಲ. ಸೊ ನಾವಿವತ್ತು ಹಳ್ಳಿಗೆ ಹೋಗ್ತಾ ಇದ್ದೀವಿ. ಯಾವ ಹಳ್ಳಿಗೆ ಅಂದರೆ ಗಾರ್ನಿ ಅಂತ ಒಂದು ಹಳ್ಳಿ. ಸೊ ಏನಕ್ಕೆ ಅಂದರೆ ಅಲ್ಲಿ ಗಾರ್ನಿ ಟೆಂಪಲ್ ಮತ್ತು ಸ್ಟೋನ್ ಆಫ್ ಸಿಂಫನಿ ಅಂತ ತುಂಬ ಪ್ಲೇಸಸ್ ಇದೆ. ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ನೀವು ನನ್ನ ಜೊತೆ ಬನ್ನಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ವಿತೌಟ್ ಎನಿ ಫರ್ದರ್ ಡಿಸ್ಕಷನ್ ಲೆಟ್ ಸ್ಟಾರ್ಟ್ ದ ವ್ಲಾಗ್. ಗೈಸ್, ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊಡ್ತಿದ್ದೀವಿ. ಆ್ಯಂಡ್ ಇವಾಗ ನಾವು ಸಿಟಿ ಮಾಲ್ಗೆ ಹೋಗ್ತಿದ್ದೀವಿ, ಯಾಕಂದರೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಳ್ಳೋದಕ್ಕೆ. ಯಾಕಂದರೆ ಇವಾಗ ಎರೆವಾನಲ್ಲೇ ಕಾಸ್ಟ್ಲಿ ಅಂದರೆ ಗಾರ್ನಿಯಲ್ಲಿ ಟ್ಯೂರಿಸ್ಟ್ ಪ್ಲೇಸ್ ಅಂದ್ಬಿಟ್ಟು ಫುಲ್ ಕಾಸ್ಟ್ಲಿ ಇರುತ್ತಂತೆ. ಸೊ ಅದ್ರ ಬದಲು ಇಲ್ಲೇ ತೊಗೊಂಡೋಗೋಣ ಅಂತ. ಮತ್ತು ಅಲ್ಲಿ ಒಂದೊಂದ್ಸರಿ ಸಿಗೋದು ಇಲ್ವಂತೆ. ಸೊ ಏನು ಕಷ್ಟಗಳು ಬೇಡ ಅಂದ್ಬಿಟ್ಟು ಇಲ್ಲೇ ತೊಗೊಂಡೋಗೋಣ ಅಂದ್ಬಿಟ್ಟು ಇವಾಗ ಸಿಟಿ ಮಾಲ್ಗೆ ಹೋಗ್ತಾಯಿದ್ದೀವಿ. ಆ್ಯಂಡ್ ಅಲ್ಲಿಂದ ತೊಗೊಂಡು ನೆಕ್ಸ್ಟ್ ಬಸ್ಸು ಎಲ್ಲಿಂದ ಬರುತ್ತೆ, ಎಲ್ಲಿಗೆ ಹೋಗಬೇಕು ಆಮೇಲೆ ಹೇಳ್ತೀನಿ. ನೋಡಿ ಗೈಸ್, ಇವಾಗ ನಾವು ರೋಷಾ ಮಾಲ್ ಹತ್ರ ಇದ್ದೀವಿ. ಕ್ರಿಸ್ಮಸ್ಸಿಗೆ ಆಲ್ರೆಡಿ ಡೆಕೋರೇಷನ್ಗಳು ಸ್ಟಾರ್ಟು. ಇನ್ನು ಕೇಳೋಕ್ಕೆ ಹೋಗ್ಬೇಡಿ, ಸಿಟಿ ಮಾಲಲ್ಲೂ ಅಷ್ಟೇ ಫುಲ್ ಡೆಕೋರೇಷನ್ಸ್ ಮಾಡಿದ್ದಾರೆ. ಸಿಟೀಸ್ನ ಫೈನಲ್ ಸ್ನ್ಯಾಕ್ಸ್ ತಗೊಂಡ್ವಿ. ನಮ್ಮ ಜೊತೆ ಇದ್ದಾರೆ ರತಿ. ಹಾಯ್. ಸೊ ಏನಂದರೆ ನನ್ನ ವ್ಲಾಗ್ ಫಸ್ಟಿಂದ ಯಾರು ನೋಡಿರ್ತೀರಾ ಅವ್ರಿಗೆ ಗೊತ್ತಿರುತ್ತೆ ರತೀಶ್ ಅಂದರೆ ಯಾರು ಅಂತ. ಒಂದೇ ಒಂದು ವ್ಲಾಗಲ್ಲಿ ಬಂದಿದ್ದಾನೆ. ಸೊ ಈಸ್ ಒನ್ ಆಫ್ ಮೈ ಕ್ಲಾಸ್ಮೇಟ್ ಫ್ರಮ್ ಚೆನ್ನೈ. ಗೊತ್ತಿದೆಯಾ? ಓಕೆ ಗೈಸ್, ಇವಾಗ ಬಸ್ಸಿಗೆ ಹೋಗ್ತಾಯಿದ್ದೀವಿ. ಸೊ ಇಲ್ಲಿಂದ ಕಾಣಿಸ್ತಿದ್ಯಾ? ಇವಾಗ ಇಲ್ಲಿಂದ ಏನಂದರೆ ಮೆಗಾ ಮಾಲ್, ಅದು ಲೈಕ್ ಔಟ್ ಆಫ್ ಎರೆವಾನ್ಗೆ ಹೋಗೋ ರೋಡಲ್ಲಿದೆ. ಅಲ್ಲಿವರೆಗೂ ನಾವು ಬಸ್ ಇಲ್ಲಿಂದ ಒಂದು ಬಸ್ಸಲ್ಲಿ ಹೋಗ್ತೀವಿ. ಆ್ಯಂಡ್ ಅಲ್ಲಿಂದ ಗಾರ್ನಿಗೆ ಹೋಗೋಕ್ಕೆ ಇನ್ನೊಂದು ಬಸ್ ಹತ್ಕೊಬೇಕು. ಲೆಟ್ಸ್ ಗೋ, ವಿ ಆರ್ ಸೂಪರ್ ಎಕ್ಸೈಟೆಡ್. ಗೈಸ್, ನಾವು ಮೆಗಾ ಮಾಲ್ ಹತ್ರ ಬಂದ್ವಿ. ಆ್ಯಂಡ್ ಅಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ಮೆಗಾ ಮಾಲು. ಇದು ಇಲ್ಲಿ ನೋಡಿ, ಬೆನ್ಸ್, ಮರ್ಸಿಡೀಸ್ ಬೆನ್ಸ್ದು ಶೋರೂಮ್ ಇದೆ ಇಲ್ಲಿ. ಆ್ಯಂಡ್ ಇನ್ನೊಂದು ಬಸ್ಗೆ ಇಲ್ಲೇ ವೆಯ್ಟ್ ಮಾಡ್ತಿದ್ದೀವಿ, ಇದೇ ಬಸ್ ಸ್ಟ್ಯಾಂಡು. ಸೊ ಲೆಟ್ಸ್ ವೇಟ್. ಅದು ಇನ್ನೂ ಲೈಕ್ 30 ಮಿನಿಟ್ಸ್ ತಗೊಳುತ್ತೆ ಅಂತ ತೋರಿಸ್ತಿದ್ದೆ ಗೂಗಲಲ್ಲಿ. ಬಟ್ ನಾವು ಮೆಗಾ ಮಾಲ್ಗೆ ಹೋಗಿ ಬರೋಣ ಅನಿಸ್ತಿದೆ. ಬಟ್ ಅಲ್ಲಿಗೆ ಹೋದರೆ ಬಸ್ ಮಿಸ್ ಆಗುತ್ತೆ ಅಂತ ಭಯ. ಲೈಕ್ ಹಳ್ಳಿ ಕಡೆ ಅಲ್ವಾ, ಸೊ ಅದು ಲೈಕ್ 30 ಮಿನಿಟ್ಸ್ ಒನ್ಸ್ ಆ ಥರ ಬಸ್ ಇರ್ಬೋದು ಅಂತ ಅಷ್ಟೇ. ಬಸ್ ಮಿಸ್ ಆದರೆ ನಮ್ಗೆ ಆಮೇಲೆ ಆ ಕಡೆಯಿಂದ ಬರೋದಕ್ಕೆ ಲೇಟ್ ಆಗುತ್ತೆ. ಸೊ ನಾವು ಒಂದು ಬಸ್ ಹತ್ತಿದ್ದೀವಿ. ಬಟ್ ಇಲ್ಲಿ ಸೀಟ್ಸ್ ಯಾವುದೂ ಖಾಲಿ ಇಲ್ಲ. ಇಲ್ಲಿ ಡ್ರೈವರ್ ಪಕ್ಕ ಕೂತಿದ್ದೀನಿ ಗೈಸ್. ಗೈಸ್, ಎರೆವಾನ್ ಮುಗೀತು. ಈಗ ಗಾರ್ನಿ ಜರ್ನಿ ಸ್ಟಾರ್ಟ್ ಆಗ್ತಿದೆ. ಇಲ್ಲಿ ನೋಡಿ ಗೈಸ್, ಇಲ್ಲೆಲ್ಲ ರೋಡೆಲ್ಲ ಚೆನ್ನಾಗೇ ಇಲ್ಲ. ಲೈಕ್ ಫುಲ್ ನಮ್ಮ ಸೈಡ್ ಹಳ್ಳಿ ಇದ್ದಂಗೆ ಇದೆ. ಇಲ್ಲಿ ನೋಡಿ ಕೃತಿ ಹೆಂಗೆ ಕೂತಾಳೆ. ನಾನು ಹಂಗೆ ಗೊತ್ತಿದ್ದೀನಿ, ಯಾಕಂದರೆ ತುಂಬ ರಶ್ ಇದ್ದಾರೆ. ಅಂದರೆ ದೊಡ್ಡ ಅಜ್ಜಿ ತಾತ ಎಲ್ಲ ಕೂತಿದ್ದಾರೆ ಅದಕ್ಕೆ. ವೆದರ್ ಅಂತ ಜಸ್ಟ್ ವಾವ್ ವಾವ್ ವಾವ್. ಗೈಸ್, ನಾವು ಫೈನಲಿ ಗಾರ್ನಿಗೆ ಬಂದ್ವಿ. ಇವಾಗ ನಾವು ಟೆಂಪಲ್ ಹತ್ರ ನಡ್ಕೊಂಡು ಹೋಗ್ತಿದ್ದೀವಿ. ರತೀಶ್ ಹಾಯ್. ಗೈಸ್, ಇದು ನೋಡಿ ಎಷ್ಟು ಚೆನ್ನಾಗಿದೆ ಆರ್ಕಿಟೆಕ್ಚರ್, ಗಾರ್ನಿ ಅವೆನ್ಯೂ. ಫೈನಲಿ ನಾವು ಎಂಟ್ರಿ ಟಿಕೆಟ್ಸ್ ತಗೊಂಡಿದ್ದೀವಿ. ಸೊ ಸ್ಟೂಡೆಂಟ್ ಆಗಿರೋದ್ರಿಂದ ಸ್ಟೂಡೆಂಟ್ ಕಾರ್ಡ್ ತೋರಿಸಿದ್ರೆ ಲೈಕ್ ಕಡಿಮೆ ಮಾಡ್ತಾರೆ, ಲೈಕ್ ನಿಯರ್ಲಿ ಲೈಕ್ 160 ರೂಪೀಸ್ ಅಷ್ಟೇ. ಸೊ ಲೆಟ್ಸ್ ಗೋ ಗೈಸ್. ಫೈನಲಿ ವಿ ಆರ್ ಇನ್ ಗಾರ್ನಿ. ಸೊ ನೋಡಿ ಗೈಸ್ ಹೇಗಿದೆ ಅಂತ, ಪ್ಲಾಟ್ಯೂಸು, ಮೌಂಟೇನ್ಸು, ಸ್ಕೈ, ಆ್ಯಂಡ್ ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್. ಗಾರ್ನಿಗೆ ಬಂದ್ವಿ.
ಬಂದಿದ್ವಿ ಆ್ಯಂಡ್ ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ಬಟ್ ರತೀಶ್ ಸೆಡ್ ಮಿ. ಸೊ ಏನಂದರೆ ಇದು 4 ಇದಿದೆಯಲ್ಲ ಟಾಮ್ಸ್ ಅಂದರೆ ಕಂಬಗಳಿದೆಯಲ್ಲ 24 ಟೋಟಲಿ 24 ಇದೆಯಂತೆ. ಸೊ ಈ 24 ರೆಪ್ರೆಸೆಂಟ್ಸ್ ಟೈಮ್ ಅಂದರೆ 24 ಅವರ್ಸ್ ಅಂತ ರೆಪ್ರೆಸೆಂಟ್ ಮಾಡುತ್ತಂತೆ. ಸೊ ವೆದರ್ ಒಂದು ಸಖತ್ತಿದೆ ಆ್ಯಂಡ್ ಹಂಗೆ ಹೋಗ್ಬಿಡೋಗು ಗೈಸ್ ವಿ ಆರ್ ಸೂಪರ್ ಎಕ್ಸೈಟೆಡ್. ಇನ್ನೂ ನೋಡೋದು ತುಂಬಾನೇ ಇದೆ. ಲೆಟ್ಸ್ ಗೋ. ಹೋಗು ಹೋಗು. ಹಂಗೆ ಇದಾಗು ಮುಲಿ. ಲುಕ್ಸ್ ಸೋ ಪ್ರಿಟಿ. ಏನು ಆಗಲ್ಲ ಕಣ ಬಿದ್ರು. ಏನು ಜಾಸ್ತಿ ಇದ್ರು ಆಗಲ್ಲ, ಕೈ ಕಾಲು ನೋಡ್ಕೊಳ್ಳಲ್ಲ. ಇದು ವಿಡಿಯೋ ಕಂಟೆಂಟ್ ಅನ್ನ. ಗೈಸ್ ಇದು ಟೋಟಲ್ ಗಾರ್ನಿ. ಇದು ಲೈಕ್ ಸ್ಕ್ವೇರ್ ಶೇಪಲ್ಲಿದೆ. ಸೊ ಆ ಕಡೆಯಿಂದನೂ ಬರ್ಬೋದು ಆ್ಯಂಡ್ ಈ ಕಡೆಯಿಂದನೂ ಬರ್ಬೋದು. ಆ್ಯಂಡ್ ಇದು ಸುತ್ತ ಈ ಥರ ಇದೆ ಗೈಸ್. ಸೊ ಇದು ಅಂದರೆ ಹಿಸ್ಟಾರಿಕಲ್ ಪ್ಲೇಸ್ ಇಲ್ಲಿ ಅರ್ಮೇನಿಯಾದಲ್ಲಿ. ಐ ಹೋಪ್ ಯು ಪೀಪಲ್ ಆರ್ ಲೈಕಿಂಗ್ ದಿಸ್. ಸೊ ಗೈಸ್ ಮತ್ತೆ ಇದು ಫುಲ್ ಗಾರ್ನಿ. ಸೊ ನೀವು ನೋಡ್ತಿರ್ಬೋದು ಹೇಗಿದೆ ಅಂತ. ಆ್ಯಂಡ್ ಇನ್ನೊಂದೇನೆಂದರೆ ಸೊ ಇದನ್ನು ಗಾರ್ನಿ ಕಿಂಗ್ಡಮ್ ಅಂತ ಕರಿತಿರ್ತಾರೆ. ಮತ್ತು ಆಗ ಪೀಪಲ್ಸ್ ಗ್ಯಾಸ್ ಎಲ್ಲ ಇಲ್ದಿದಾಗ ಇಲ್ಲೆಲ್ಲ ಬಂದುಬಿಟ್ಟು ಟ್ರೀಸ್ನ ಕಟ್ ಮಾಡಿ ಮತ್ತು ಎಲ್ಲ ಇಲ್ಲಿನ ಯುಟಿಲೈಸ್ ಮಾಡ್ಕೊಂಡು ನೇಚರ್ನ ಅವರು ಲೈಟಿಂಗ್ ಹಾಕಿ, ಅಂದರೆ ತುಂಬ ಚಳಿ ಇರುತ್ತೆ. ಸೊ ಲೈಟ್ ಅಂದರೆ ಇದು ಫೈರ್ ಕ್ಯಾಂಪ್ ಮಾಡ್ತಿದ್ರಂತೆ ಪೀಪಲ್ಸು, ಹಳ್ಳಿ ಜನ ಎಲ್ಲ ಬಂದು. ಸೊ ಇಲ್ಲಿ ತುಂಬಾ ಇದಿದೆ ಗೈಸ್. ಒಂದೊಂದು ಇದಕ್ಕೂ ಒಂದೊಂದು ರೀಸನ್ಸ್ ಇದೆ. ಫಾರ್ ಎಕ್ಸಾಂಪಲ್ ನನಗೆ ಕಂಬಗಳ ಬಗ್ಗೆ ಹೇಳಿದೆ, ಅದು 24 ಅವರ್ಸ್ ಅಂತ. ಆ್ಯಂಡ್ ಸ್ಟೋನ್ಸ್ ಆಫ್ ಸಿಂಫನಿ ಅಂತೂ ನಾನು ಇವಾಗ ಹೋದ್ರೆ ನಿಮ್ಗೆ ಪಕ್ಕ ತೋರಿಸ್ತೀನಿ. ಅದು ಅಲ್ಲ ಇದು ಆ ಕಡೆ ಅಂತ ಅಲ್ಲಿ ಕಾಣ್ತಿದೆ ಲೈಕ್ ಸೈಡ್ಸ್ ಎಲ್ಲ ಝೂಮ್ ಹೇಳೋ ಮುಂಚೆ ಮಾಡಿದೆ ಅಲ್ಲಿ ಕಾಣ್ತಿದೆ, ಆ ಥರ ಇದೆ. ಸೊ ನಂಗಂತೂ ಇಲ್ಲೇನು ಕೇಳಿಸ್ತಿಲ್ಲ, ಜಸ್ಟ್ ಅಲ್ಲೊಂದು ರಿವರ್ ಇದೆ, ಆ ರಿವರ್ ಸೌಂಡ್ ಕೇಳಿಸ್ತಿದೆ ಆ್ಯಂಡ್ ಪಕ್ಷಿಗಳ ಸೌಂಡ್ ಕೇಳಿಸ್ತಿದೆ, ಸ್ವಲ್ಪ ಮನುಷ್ಯ ಸೌಂಡ್ ಸ್ವಲ್ಪ. ಪೀಸ್ ಇದೆ. ನಾವೇ ಬಂದು ಸೌಂಡ್ ಮಾಡ್ತಿದ್ದೀವಿ ಅನಿಸ್ತಿದೆ. ಗೈಸ್ ಮತ್ತು ಇಲ್ಲಿ ಸ್ಟೋನ್ಸ್ ಏನು ನೋಡ್ತಿದ್ದೀರಾ, ಈ ಸ್ಟ್ರಕ್ಚರು ಇದು ಬಂದು ಸ್ಟೋನ್ಸ್ ಆಫ್ ಸಿಂಫನಿ ಸಿಂಫನಿ ಆಫ್ ಸ್ಟೋನ್ಸ್ ಅಂತ ಕರೀತಾರೆ. ಸೊ ಇದು ನ್ಯಾಚುರಲ್ ಆಗಿ ಅದು ಸ್ಟೋನ್ಸ್ ಆ ಥರ ಇರೋದು. ಸೊ ಇದೆಲ್ಲ ಲೈಕ್ ಫುಲ್ ನ್ಯಾಚುರಲ್ ಆಗಿ ಎಲ್ಲ ಏನಂತ ಹೇಳ್ಬೋದು ಅಂದರೆ ದೇವರ ಸೃಷ್ಟಿಸುವಂತಹ ನೇಚರ್ ಅಂತಲೇ ಹೇಳ್ಬೋದು. ಯು ಕ್ಯಾನ್ ಸಿ ಅದು ಯಾವ ಥರ ಸ್ಟ್ರಕ್ಚರ್ ಇದೆ ಸ್ಟೋನ್ಸ್ ಆಫ್ ಸಿಂಫನಿ. ನಾವು ಅಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ, ಬಟ್ ನಮ್ಗೆ ರೂಟ್ಸ್ ಗೊತ್ತಾದರೆ ಆಬ್ವಿಯಸ್ಲಿ ವಿಲ್ ಗೋ ಆ್ಯಂಡ್ ಐ ವಿಲ್ ಶೋ. ಓಕೆ, ಇಲ್ಲಿ ನೋಡಿ ಎಲ್ಲ ಯಾವ ಥರ ಅಂದರೆ ಮತ್ತು ಇನ್ನೊಂದೇನೆಂದರೆ ಈ ಸ್ಟೋನ್ಸ್ ಫಾರ್ಮ್ ಆಗಿರೋದು ವಾಲ್ಕೆನೋ ಡಿಸ್ಟ್ರಪ್ಷನಿಂದ ಆಗಿದೆಯಂತೆ. ಗೈಸ್ ಈ ವ್ಯೂವ್ನ ನೋಡೋಕ್ಕೆ ಇಲ್ಲಿ ನಮಗೆ ಟೆಲಿಸ್ಕೋಪ್ ಇಟ್ಟಿದ್ದಾರೆ ಗೈಸ್. ಸೊ ಇದಕ್ಕೆ ಪೇ ಮಾಡಿ ನಾವು ನೋಡಬೇಕಾಗುತ್ತೆ. ನೋಡಿ. ಆ್ಯಂಡ್ ಇವಾಗ ಏನಕ್ಕೆ ಎಲ್ಲ ಲೀವ್ಸ್ ಎಲ್ಲ ಇಲ್ಲ ಅಂತಂದರೆ, ಸೊ ಆ್ಯಕ್ಚುಲಿ ನಾಳೆಯಿಂದ ಗಾರ್ನಿಲ್ ಸ್ನೋ ಅಂತ ತೋರಿಸ್ತಿದೆ ವೆದರ್ ಫೋರ್ಕಾಸ್ಟಲ್ಲಿ. ಬಟ್ ಇವಾಗ ಏನಿಲ್ಲ, ಅದಕ್ಕೆ ಈ ಟ್ರೀಸ್ ಎಲ್ಲ ಆ ಥರ ಇದು ಬಾಡೋಗಿದೆ, ಅಂದರೆ ಲೀವ್ಸ್ ಏನೂ ಇಲ್ಲ ಅಷ್ಟೇ. ನೋಡಿ ಗೈಸ್, ಇಲ್ಲಿ ನಮ್ಮ ಥರ ಇವಾಗ ಎಲ್ಲರೂ ಹೋದ್ರೆ ಕೊಡಿಸಿ ಅಂತ ಇದು ಮಾಡ್ತೀವಿ ನೋಡಿ ಮಕ್ಕಳು, ಅದೇ ಥರ ಇಲ್ಲಿ ಏನೇನು ಚಿಕ್ಕ ಚಿಕ್ಕ ಐಟಮ್ಸ್ ಇಟ್ಟಿದ್ದಾರೆ. ಬಟ್ ಪ್ರೈಸ್ ಅಂದರೆ ತುಂಬಾ ದುಬಾರಿ ಇಟ್ಟಿದ್ದಾರೆ. ಎಲ್ಲ 200 ರೂಪೀಸ್ 300 ರೂಪೀಸ್ ಹಂಗೆ ಇಟ್ಟಿದ್ದಾರೆ. ಆ್ಯಂಡ್ ದಿಸ್ ಇಸ್ ವೈನ್ ಮಿರರ್. ಓ ನೈಸ್ ನೈಸ್. ಇದು ನೋಡಿ ಗೈಸ್, ತಿನ್ನಕ್ಕೆ ಕೊಡ್ತಿದ್ದಾರೆ ಇವರು. ಏನು ಕೊಡ್ತು? ವಾಟ್ಸ್ ದ್ಯಾಟ್? ತಗೊಳ್ಳಿ ಅಂತ ಟೇಸ್ಟಿಗೆ ಕೊಡ್ತಿದ್ದಾರೆ. ಓ ಮೈ ಗಾಡ್, ಆ ಬನ್ನಿಗೆ ಗೈಸ್ ಈ ಬನ್ ಕಾಣ್ತಿದೆಯಲ್ಲ ಅವ್ರು ತೋರಿಸ್ತಿರೋದು, ಅದಕ್ಕೆ 500 ರೂಪಾಯಿ ಹೇಳ್ತಿದ್ದಾರೆ ಗೈಸ್. 500 ರೂಪಾಯಿ, ಲಿಟರಲಿ 500. ಇಟ್ಸ್ ಲೈಕ್ ನಾರ್ಮಲ್ ಬನ್. ಕೊಡ್ತಿಲ್ಲ ಅವರು. ಕೊಡಿ ಇರುತ್ತೆ. ತಿನ್ನೋಡ್ಬಿಟ್ಟು ತಗೊಳ್ಳಿ ಅಂತ ಕೊಡ್ತಿದ್ದಾರೆ. ಮಧ್ಯದಲ್ಲಿ ವಾಲ್ನಟ್ಸ್ ಹಾಕಿದ್ದಾರೆ. ಶಾರ್ಟ್ ಮರ್ಸಿ. ಎಷ್ಟು ಎಕ್ಸ್ಪೆನ್ಸಿವ್ ಹೇಳ್ತಾರೆ ಗೈಸ್. ಅದೇನು ಇಲ್ಲ, ಬಂದಲ್ಲಿ ನಿಜವಾಗ್ಲೂ ಇಂಡಿಯಾದಲ್ಲಿ 5 ರೂಪಾಯಿ 10 ರೂಪಾಯಿಗೆ ಸಿಗೋ ಬನ್ನಿಗೆ ಇವರು 500 ರೂಪಾಯಿ ಹೇಳ್ತಿದ್ದಾರೆ. ನೈಸ್ ನೈಸ್. ಈ ಬನ್ನಿಗೆ
ಗೈಸ್ ಬೇರೆ ಸಿಟಿಗೆ ಬಂದು ನಮಗೆ ಪೆರಾಶ್ಗೆ ಬಿಡೋದೇ ಇಲ್ಲ ಅನ್ಸುತ್ತೆ ನಾವು. ಸೊ ಇದೇ ರೀಸನಬಲ್ ಪ್ರೈಸ್ ಇತ್ತು ಗೈಸ್, ನಿಯರ್ಲಿ 40 ರುಪೀಸ್ ಇತ್ತು ಅಷ್ಟೇ. ಇನ್ನೆಲ್ಲ 500, 200, 300. ಸೊ ಅದಕ್ಕೆ ಪೆರಾಶ್ಗೆ ತೊಗೊಂಡ್ವಿ. ಬಟ್ ಇಟ್ಸ್ ಡಿಫ್ರೆಂಟ್ ಇನ್ ಎರೆವಾನ್. ಲೈಕ್ ಎರೆವಾನಲ್ಲಿ ಸಾಲ್ಟ್ ಮತ್ತು ಸಾಲ್ಟ್ ಅಷ್ಟೇ ಹಾಕಿರ್ತಾರೆ ಸ್ವಲ್ಪ, ಬಟ್ ಇದು ಖಾರ ಕೂಡ ಹಾಕಿದ್ದಾರೆ. ನಾವಿನ್ನು ಸಿಟಿ ಮಾಲಿಂದ ಸ್ನ್ಯಾಕ್ಸ್ ತಂದಿದ್ದೀವಿ, ಬಟ್ ಏನೋ ಒಂದು ಹೊಟ್ಟೆನ ದಿಂಡು ಮಾಡುತ್ತೆ ಇದಷ್ಟೇ. ಸೊ ಗೈಸ್, ಗಾರ್ನಿ ವ್ಲಾಗ್ ಹೀಗಿತ್ತು. ನೆಕ್ಸ್ಟ್ ವಿಡಿಯೋ ನಾನು ಇಲ್ಲಿಂದ ಎಲ್ಲಿಗೆ ಹೋಗ್ತೀನಿ ಅನ್ನೋದ್ರಿಂದ ಕಂಟಿನ್ಯೂ ಆಗುತ್ತೆ. ಅಂದರೆ ನಾವು ಸ್ಟೋನ್ಸ್ ಆಫ್ ಸಿಂಫನಿಗೆ ಹೋಗ್ತೀವಿ ಆ್ಯಂಡ್ ಅಲ್ಲೆಲ್ಲ ಏನಿದೆ ಆ್ಯಂಡ್ ಬಿಹೈಂಡ್ ದ ಥಿಂಗ್ಸ್ ಏನೇನು ರಹಸ್ಯಗಳಿದೆ ಎಲ್ಲ ತಿಳಿಸ್ಕೊಡ್ತೀನಿ. ಆ್ಯಂಡ್ ನೀವೇನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಸ್ಟೇ ಟ್ಯೂನ್, ಬಾಯ್. ಸಿಂಫೋನಿ ಆಫ್ ಸ್ಟೋನ್ಸಿಗೆ ಹೋಗ್ತಿದ್ದೀವಿ. ಮೈ ಸೆಲ್ಫ್ ಮೌಲ್ಯ ಗಾಯ್ಸ್, ಮುಳ್ಳು ತೆಗಿತದಲ್ಲ ಫುಲ್ ಮುಳ್ಳು, ಅವಾಗಿನ ಜಿಂಚಾಕ್ ಅಂತ ಫುಲ್ ವಿಡಿಯೋಸ್ ಮಾಡಕ್ ಹೋದೆ, ಫುಲ್ ಮುಳ್ಳು ಚುಚ್ಚಿ ಬಿದ್ದಕ್ಕೆ ಶೂ ಸಿಗಲ್ಲ. ಕಾರ್ನಲ್ಲಿ ಇದ್ದೀವಿ ಗೈಸ್, ಅವ್ರಿಗೆ ಸೆಕೆಂಡ್ ಟೈಮ್ ಫಾರ್ ಫ್ರೀ.